ಟಿ ಬಿ ಜಯಚಂದ್ರನ್ ಅಂತ ಹಿರಿಯರು, ಚಲುವರಾಯಸ್ವಾಮಿ ಅಂತ ಸೀನಿಯರ್ಗಳು ಅವ್ರು ಬರಬೇಕು ಏನೋ ಡಿ ಕೆ ಕ್ಯಾಬಿನೆಟ್ಗೆ ಬಂದರೆ ಸಿದ್ದು ಟೀಮ್ ಏನಿದೆ ಅದರ ವಿರುದ್ಧ ನಿಂತ್ಕೊಳ್ಳಬಹುದಾದ, ಆಮೇಲೆ ಡಿ ಕೆ ಪರ ನಿಂತು ಆರ್ಗ್ಯುಮೆಂಟ್ ಮಾಡಬಲ್ಲ ಛಾತಿ ಇರೋದು ಇಂಥ ಸೀನಿಯರ್ಗಳಿಗೆ ಅಂತ ಆರ್ಗ್ಯುಮೆಂಟ್ ಮಾಡಿದ್ದು. ಅನ್ಫಾರ್ಚುನೇಟ್ಲಿ ಫಸ್ಟ್ ಏನೋ ಲಿಸ್ಟಲ್ಲಿ ಏನೋ ಚಲುವರಾಯಸ್ವಾಮಿ ಹೆಸರು ಬರಲೇ ಇಲ್ಲ, ಇವ್ರ ಹೆಸರು ಬರಲೇ ಇಲ್ಲ, ಯಾರು ಜಯಚಂದ್ರ ಅವ್ರ ಹೆಸರು ಬರಲಿಲ್ಲ. ಜಯಚಂದ್ರ ಅವ್ರಿಗೆ ಕೇಳಲಾಯ್ತಂತೆ ಸರ್ ಏನೋ ಒಂದು ನೀವು ಸ್ಪೀಕರ್ ಮಾಡ್ತೀರಾ ಅಂತ. ಸ್ಪೀಕರ್ಗೆ ಅವ್ರು ಒಪ್ಪಲಿಲ್ಲ, ಲಾಸ್ಟ್ ಟೈಮು ಅವ್ರು ಒಪ್ಪಲಿಲ್ಲ. ಸೊ ದೆಹಲಿ ಪ್ರತಿನಿಧಿಯಾಗಿ ಹೋಗಿದ್ರು. ಈಗ ಮತ್ತೆ ಅವ್ರನ್ನ ದೆಹಲಿ ಪ್ರತಿನಿಧಿಯಾಗಿ ಹಾಕಿ ಅದ್ರ ಜೊತೆ ಇನ್ನೊಂದು ಹುದ್ದೆ ಸೇಮ್ ಹುದ್ದೆ ಕ್ರಿಯೇಟ್ ಮಾಡಿ ಪ್ರಕಾಶ್ ಹುಕ್ಕೇರಿಯವ್ರಿಗೆ ಅಲ್ಲಿ ಹಾಕಿ, ಇದು ನನಗೆ ಬಂದ ಮಾಹಿತಿ. ಈಗ ಸಂಜೆ ಯಾರೋ ಫೋನ್ ಮಾಡಿ ಅವ್ರ ಆಫೀಸ್ನವ್ರು ಫೋನ್ ಮಾಡಿದ್ರು, ಇದನ್ನು ಯಾವ ಕಾರಣಕ್ಕೂ ಜಯಚಂದ್ರ ಅವರು ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮುನಿಯಪ್ಪನವ್ರು ಮೊನ್ನೆ ಮೌನಿಯಪ್ಪ ಆದರೂ ಮತ್ತೇನೋ ರೆಬೆಲ್ ಆಗಿದ್ದಾರಂತೆ. ರಾಮಲಿಂಗಾರೆಡ್ಡಿ ಅವರು ಮಾತ್ರ ರಾಜಲಿಂಗಾರೆಡ್ಡಿಯಾಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಈಗ ಟಿ ಬಿ ಜಯಚಂದ್ರ ಅವರು ಈಗ ಆಕ್ರೋಶದ ಚಂದ್ರ ಅಥವಾ ರೆಬಲ್ ಚಂದ್ರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾವ ಗೈಡ್ನ ಸೂಚನೆ ಮೇರೆಗೆ ಈ ಡಿಸಿಷನ್ಗಳು ತಗೋತಾ ಇದ್ದಾರೋ ಗೊತ್ತಿಲ್ಲ. ಇದಂತೂ ಜಯಚಂದ್ರ ಅವ್ರನ್ನ ಹೊರಗಡೆ ಇಡ್ತಾ ಇರೋದು, ಚಲುವರಾಯಸ್ವಾಮಿ ಅವ್ರನ್ನ ಈಚೆ ಇಡ್ತಾ ಇರೋದು, ಇವ್ರಿಗೆ ಅಂತ ಇದ್ದ ಕೆಲವು ಜನರನ್ನ ಇವರೇ ಖುದ್ದು ಈಚೆ ಇಡ್ತಾ ಇರೋದು ಇದೇನೋ ಒಳ್ಳೆಯ ಲಕ್ಷಣ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಈ ಕಾಂಗ್ರೆಸ್ನ ಹಿರಿಯ ನಾಯಕರ ಬಂಡಾಯ ಮತ್ತೊಂದು ಹಾದಿಗೆ ಹೊರಳುವ ಎಲ್ಲ ಚಾನ್ಸಸ್ಗಳಿದೆ. ಇದೇ ಡಿಸ್ಪ್ಯೂಟ್ನ ಇದೇ ಡಿಸೆಂಟ್ನ ಮುಂದಿಟ್ಕೊಂಡು ಏನೋ ಸಲಹಾ ಸಮಿತಿ ರಚನೆ ಮಾಡಬೇಕು ಅಂತನೋ, ಕಾಂಗ್ರೆಸ್ ಪಕ್ಷದೊಳಗಡೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಏನೋ ಸಮನ್ವಯ ಸಮಿತಿನೋ ಸಲಹಾ ಸಮಿತಿನೋ ಮಾಡಬೇಕು ಅಂತನೋ ಅಂಥದ್ದೊಂದು ಚರ್ಚೆ ಮುನ್ನೆಲೆಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ನನಗನ್ಸುತ್ತೆ ಸರ್.